ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಬಿಟ್ಟರ್ ಗಾರ್ಡ್, ಹಾಗಲಕಾಯಿ ಅಥವಾ ಕರೇಲ ಏನೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಲ್ವ, ಆ ಒಂದು ತರಕಾರಿಯ ಒಂದು ಒಳ್ಳೆಯ ರುಚಿಕರವಾದ ಪಲ್ಯ ಮಾಡಿ ತಿನ್ನೋಣ ಇವತ್ತು. ಓಕೆನಾ? ಸೊ ಅದಕ್ಕಿಂತ ಮೊದಲು ನಾವು ಈ ಒಂದು ಕರೇಲ ಅಥವಾ ಹಾಗಲಕಾಯಿ ತಿನ್ನೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದು ನೋಡೋಣ ಫ್ರೆಂಡ್. ಓಕೆನಾ? ಮೊದಲನೇದಾಗಿ ಇಟ್ ಕಂಟ್ರೋಲ್ಸ್ ಬ್ಲಡ್ ಶುಗರ್ ಲೆವೆಲ್. ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಇದು ಕಂಟ್ರೋಲ್ ಮಾಡುತ್ತೆ. ಬೂಸ್ಟ್ ಇಮ್ಯುನಿಟಿ, ದೆನ್ ವೆಯ್ಟ್ ಲಾಸ್ ಹೆಲ್ಪ್ ಆಗುತ್ತೆ. ಇಟ್ ಇಂಪ್ರೂವ್ಸ್ ದ ಡೈಜೆಷನ್, ಮೇನ್ಲಿ ಲಿವರ್ ಹೆಲ್ತ್ ಮತ್ತು ಡೆಟಾಕ್ಸ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಫ್ರೆಂಡ್. ಮತ್ತು ಇದು ಸ್ಕಿನ್ ಮತ್ತು ಹೇರ್ ಕೂಡ ತುಂಬ ಒಳ್ಳೆಯದಿರುತ್ತೆ. ಹಾರ್ಟ್ ಹೆಲ್ತ್ ಕೂಡ ಕಾಪಾಡ್ತದೆ. ಮತ್ತು ಇದು ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಕ್ಯಾನ್ಸರ್ನ ತಡೆಗಟ್ಟಲಿಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ತಡ ಇನ್ನೇನಕ್ಕೆ ಬನ್ನಿ, ಇಷ್ಟೊಂದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಹಾಗಲಕಾಯಿ ಪಲ್ಯ ಮಾಡಿ ನೋಡೋಣ. ಓಕೆನಾ? ಸೊ ನಾ ಇದಕ್ಕೆ ಒಂದು ಹಾಗಲಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್. ಓಕೆನಾ? ಒಂದು ಮೀಡಿಯಮ್ ಸೈಜ್ ಹಾಗಲಕಾಯಿನ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಅರಿಶಿನ ಮತ್ತು ಉಪ್ಪು ಜೊತೆಗೆ ಒಂದು ಹಾಫ್ ಅನ್ ಅವರ್ ನೆನೆ ಇಟ್ಟಿದ್ದೀನಿ. ನೋಡಿ, ಈ ರೀತಿಯಾಗಿ ನೆನೆ ಇಡೋದ್ರಿಂದ ಏನಾಗ್ತದೆ ಅಂದರೆ ಅದರಲ್ಲಿರೋವಂತಹ ಕಹಿ ಅಂಶ ಇರುತ್ತಲ್ಲ, ಸ್ವಲ್ಪ ಕಡಿಮೆ ಆಗ್ತದೆ. ಓಕೆನಾ? ಸೊ ನೋಡಿ, ಈ ರೀತಿಯಾಗಿ ನೆಂದಿದೆ ಅಲ್ವಾ, ಒಂದು ಹಾಫ್ ಅನ್ ಅವರ್ ಇಟ್ಟಿದ್ದೀನಲ್ಲ. ನೆಂದ ಮೇಲೆ ನಾವು ಇದನ್ನೇನು ಮಾಡಬೇಕು ಅಂದರೆ ಸ್ವಲ್ಪ ಕೈನಲ್ಲೇ ಅದನ್ನು ಹಿಂಡ್ಕೊಂಡ್ರೆ ಅದು ರಸ, ಅದರದ್ದೇನು ಸಿರಪ್ ಇರುತ್ತಲ್ಲ ಅದೆಲ್ಲ ಕೆಳಗಡೆ ಬರುತ್ತೆ. ಸೊ ನಮಗೆ ತಿನ್ನುವಾಗ ಒಂದು ಕಹಿ ಅಂಶ ಕಡಿಮೆ ಆಗ್ತದೆ ಫ್ರೆಂಡ್. ಓಕೆನಾ? ನೋಡಿ, ಈ ರೀತಿಯಾಗಿ ಜಸ್ಟ್ ತುಂಬ ನಾವು ಪ್ರೆಸ್ ಮಾಡೋದು ಬೇಡ, ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ಯಾಕಂದರೆ ಒಂದು ಹಾಫ್ ಅನ್ ಅವರಿಂದ ಅದನ್ನು ನೆಂದ್ಕೊಂಡಿದ್ದೆಲ್ಲ ಉಪ್ಪು ಮತ್ತು ಅರಿಶಿನ ಜೊತೆಗೆ. ಸೊ ಅದರಲ್ಲಿರೋವಂಥ ಕಹಿ ಅಂಶ ಈ ರೀತಿಯಾಗಿ ಸಿರಪ್ ಮೂಲಕ ಹೊರಗಡೆ ಬರ್ತಾ ಇದೆ ಫ್ರೆಂಡ್. ಓಕೆನಾ? ಸೊ ಈ ರೀತಿಯಾಗಿ ನಾವು ಮಿಕ್ಕಿದ ಎಲ್ಲ ಹಾಗಲಕಾಯಿನ ನೀಟಾಗಿ ಕೈಯಲ್ಲಿ ಹಿಂಡ್ಕೊಂಡು ಅದನ್ನು ಒಂದು ಕಡೆ ಇಟ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ. ಓಕೆನಾ? ಸೊ ಈಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಹಿ ಅಂಶ ಕಡಿಮೆ ಆಗುತ್ತಲ್ಲ, ಸೊ ಮಕ್ಕಳು ತಿನ್ನಲಿಕ್ಕೆ ಸಹಾಯ ಆಗ್ತದೆ. ಓಕೆನಾ? ಹಾಗಾಗಿ ಈ ರೀತಿ ಈ ಒಂದು ಟಿಪ್ಸ್ ಅನ್ಕೋಬೋದು ಅಥವಾ ಈ ಒಂದು ಮೆಥಡನ್ನು ಬಳಸ್ಬೋದು ಫ್ರೆಂಡ್, ಈ ರೀತಿಯಾಗಿ. ಓಕೆನಾ? ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಒಂದು ಬಾಂಡಲಿ ಇಟ್ಕೊಂಡು ಅದಕ್ಕೆ ಒಂದರಿಂದ 1/4 ಟೇಬಲ್ ಸ್ಪೂನ್ ಆಗೋವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಕುಕ್ಕಿಂಗ್ ಆಯಿಲ್ ಕಾಯ್ಕೊಳ್ಳಿ ಈ ಕಡೆ. ಓಕೆನಾ? ಕಾದ್ಮೇಲೆ ನಾವು ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಲ್ವ ಒಗ್ಗರಣೆಗೆ, ಮಾಮೂಲಿ ಇಂಗ್ರೀಡಿಯೆಂಟ್ಸ್ ಅದನ್ನು ಹಾಕ್ಕೊಳ್ಳೋಣ. ಓಕೆ, ಮೊದಲನೇದಾಗಿ ಇಲ್ಲಿ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ನಾವು ನೆಕ್ಸ್ಟ್ ಜೀರಿಗೆ ಅದೆಲ್ಲ ಏನಿದೆ ಅಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾ ಹೋಗೋಣ ಫ್ರೆಂಡ್. ಓಕೆನಾ? ನೋಡಿ, ಸ್ವಲ್ಪ ಚಿಟಪಟ ಅಂತ ಸಿಡ್ತಾ ಇದೆ ಸಾಸಿವೆ, ಹಾಗಾಗಿ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ ಇಲ್ಲಿ. ಓಕೆನಾ? ಸೊ ಜೀರಿಗೆ ಎಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ನಾನು ಈರುಳ್ಳಿ ಮತ್ತು ಒಂದು ಕರಿ ಲೀಫ್ ಇದೆ ಅಲ್ವಾ, ಅದನ್ನು ಹಾಕ್ಬಿಟ್ಟು ಬಾಡಿಸ್ಕೊತಾ ಇದ್ದೀನಿ ಇಲ್ಲಿ. ಓಕೆನಾ? ತುಂಬ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಇರೋದಿಲ್ಲ, ಮತ್ತು ಮಾಡಲಿಕ್ಕೂ ತುಂಬ ಈಸಿ, ರುಚಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ ಮೇನ್ಲಿ. ಓಕೆನಾ? ಸೊ ತುಂಬ ಟೈಮ್ ಕೂಡ ತೊಗೊಳ್ಳಲ್ಲ, ಇನ್ಸ್ಟೆಂಟಾಗಿ ಕೂಡ ಆಗುತ್ತೆ ಫ್ರೆಂಡ್. ಓಕೆನಾ? ಸೊ ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಬೆಂದಮೇಲೆ ನಾನು ಇದಕ್ಕೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಸೊ ಈ ಒಗ್ಗರಣೆಗೆ ಖಾರದ ಪುಡಿ ಹಾಕೋದ್ರಿಂದ ಇದು ಒಳ್ಳೆ ಕಲರ್ ಕೊಡುತ್ತೆ ಫ್ರೆಂಡ್. ಓಕೆ, ತುಂಬ ರೆಡ್ಡಿಶ್ ಆಗಿರುವಂತಹ ಕಲರ್ ಕೂಡ ಕೊಡುತ್ತೆ. ಹಾಗಾಗಿ ನಾನು ಯಾವುದೇ ಒಂದು ಚಿಲ್ಲಿ ಪೌಡರ್ ಬಳಸುವಂಥ ಅಡುಗೆ ಮಾಡಿದಾಗ ಒಗ್ಗರಣೆಗೆ ಹಾಕ್ಬಿಡ್ತೇನೆ ಈ ಥರ ಆಗಿ. ಓಕೆನಾ? ಸೊ ನೋಡಿ, ಸ್ವಲ್ಪ ಬಾಡಿಸ್ಕೊಂಡು ಆದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತುಂಬ ಜಾಸ್ತಿ ಬೇಡ, ಒಂದು ಸ್ವಲ್ಪ ತೋರಿಸೋದಲ್ಲ ಅಷ್ಟೇ ಹಾಕಿ ಒಂದು 2-3 ಚಿಟಿಕೆ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾನು. ಓಕೆನಾ? ತುಂಬ ಹಾಕಿದ್ರೆ ಏನಾಗುತ್ತೆ, ಅದೇ ತುಂಬ ಸ್ಮೆಲ್ ಆಗಿಬಿಡುತ್ತೆ, ಒಂದು ರೀತಿಯಾಗಿ ಮಸಾಲ ಸ್ಮೆಲ್. ಹಾಗಾಗಿ ಆದಷ್ಟು ಕಡಿಮೆ ಹಾಕಿರ್ತೀನಿ. ಮತ್ತು ಇಲ್ಲಿ 2 ಸಣ್ಣ ಪುಟಾಣಿ ಟೊಮೊಟೊಗಳನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಸ್ವಲ್ಪ ಇದೆಲ್ಲ ಸಾಫ್ಟ್ ಆಗೋವರೆಗೂ ನಾವು ವೆಯ್ಟ್ ಮಾಡೋಣ. ಓಕೆನಾ? ನೋಡಿ, ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಈಗ ಅದಕ್ಕೆ ಸಾಲ್ಟ್ ಹಾಕ್ತಾ ಇದ್ದೀನಿ. ಓಕೆನಾ? ಸಾಲ್ಟ್ ಹಾಕಿದ್ರೆ ಇನ್ನೂ ಬೇಗ ಸಾಫ್ಟ್ ಆಗ್ತದೆ. ಸೊ ನಮ್ಮ ಟೈಮ್ ಕೂಡ ಮಿಕ್ಕತ್ತೆ ಫ್ರೆಂಡ್. ಓಕೆನಾ? ಸೊ ಮತ್ತೆ 1-2 ಚಿಟಿಕೆ ಆಗುವಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿಯಾಗಿ ಅದನ್ನು ಬೇಯಿಸ್ಕೊಳ್ಳೋಣ. ಓಕೆನಾ? ಯಾಕಂದರೆ ನಾವೆಲ್ಲೂ ನೀರೇ ಆ್ಯಡ್ ಮಾಡಿಲ್ಲ ಅಲ್ವಾ. ಈಗ ನೋಡಿ, ಸ್ವಲ್ಪ ಅದೆಲ್ಲ ನಾವು ಹಾಕಿರೋವಂಥ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ನಾವೇನು ಹಾಗಲಕಾಯಿ ಎಲ್ಲ ಇಟ್ಕೊಂಡಿರ್ತೀವಲ್ಲ ಹೆಚ್ಚಿ, ಮತ್ತು ಅದೇ ಸಿರಪ್ ಎಲ್ಲ ಸ್ವಲ್ಪ ಕಹಿ ಹೋಗಲಿ ಅಂತ ತೆಗೆದುಬಿಟ್ಟು ಇಟ್ಟಿರ್ತೀವಲ್ಲ, ಅದನ್ನು ಹಾಕ್ಬಿಟ್ಟು ನಾನು ಆ್ಯಡ್ ಮಾಡಿ ಬಾಡಿಸ್ಕೊತಾ ಇದ್ದೀನಿ ಫ್ರೆಂಡ್. ಓಕೆನಾ? ಈಗ ಸ್ವಲ್ಪ ನೀರು ಹಾಕಿ ಅದು ಸ್ವಲ್ಪ ಬೇಯಬೇಕಲ್ವಾ, ಯಾಕಂದರೆ ಕಂಪ್ಲೀಟ್ಲಿ ನೀರೇ ಇಲ್ಲ ಅಂದರೆ ಅದು ಹೇಗೆ ಬೇಯ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ ಇದನ್ನು. ಓಕೆನಾ? ಒಂದು ಸ್ವಲ್ಪ ಇದು ಕುದಿ ಬಂದಮೇಲೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ನಾನಿಲ್ಲಿ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಓಕೆನಾ? ಸ್ವಲ್ಪನೇ, ಅದು ಕೂಡ ನೋಡಿ ಅರ್ಧ ಚಮಚದಷ್ಟು ಧನಿಯಾ ಪೌಡರ್, ಇಷ್ಟೇ ಮಸಾಲೆ ಹಾಕ್ತಾ ಇರೋದು, ಇನ್ನೇನು ಮತ್ತು ಬೇರೆ ಮಸಾಲೆಗಳಿಲ್ಲ. ಓಕೆನಾ? ಇದು ಸ್ವಲ್ಪ ಚೆನ್ನಾಗಿ ಕುದ್ದ ಮೇಲೆ, ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆದಮೇಲೆ, ಅಂದರೆ ಹಾಗಲಕಾಯಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕಲ್ಲ, ಅದೆಲ್ಲ ಆದಮೇಲೆ ನೋಡಿ ಕೊತ್ತಂಬರಿ ಹಾಕ್ಬಿಟ್ಟು ನಾವು ಇಳಿಸೋದಷ್ಟೇ, ಸ್ವಲ್ಪ ಬಾಡಿಸ್ಕೊಂಡು ಇಳಿಸಿದ್ರೆ ಹಾಗಲಕಾಯಿ ಪಲ್ಯ, ರುಚಿಯಾದ ಹಾಗಲಕಾಯಿ ಪಲ್ಯ, ಅದರಲ್ಲೂ ಹೆಲ್ತಿಗೆ ಒಳ್ಳೆಯದಾಗಿರುವಂತಹ ಹಾಗಲಕಾಯಿ ಪಲ್ಯ ಇನ್ನೇನು ರೆಡಿ ಆಗಿದೆ ಫ್ರೆಂಡ್. ನೋಡಿ ಎಷ್ಟು ಈಸಿ ಅಲ್ಲ, ತುಂಬ ಇನ್ಸ್ಟೆಂಟಾಗಿ ಆಗುತ್ತೆ, ಬೇಗ ಕೂಡ ಆಗುತ್ತೆ ಫ್ರೆಂಡ್. ಓಕೆನಾ?
ಸೊ ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಯಾಕಂದರೆ ಹೆಲ್ತಿಯಾಗಿರೋದನ್ನ ಈವನ್ ಕಹಿಯಾಗಿದ್ರು ಕೂಡ ತಿನ್ನಬೇಕಾಗ್ತದೆ. ಯಾಕಂದರೆ ಸುಮಾರು ಹೆಲ್ತ್ ಬೆನಿಫಿಟ್ಸ್ ಇದೆ ಅಲ್ವಾ, ಹಾಗಾಗಿ ಓಕೆನಾ. ಸೊ ನೀವು ಕೂಡ ಟ್ರೈ ಮಾಡಿ. ಇನ್ನು ವೆರೈಟಿ ಆಫ್ ಈ ಥರ ಮಾಡೋದು ನಿಮಗೆ ಗೊತ್ತಿದ್ರೆ ಹಾಗಲಕಾಯಲ್ಲಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ.